ನಿಮ್ಮ ಫೋನ್ನಲ್ಲಿ ಸೈರನ್ ಮೊಳಗಿದ್ರೆ ಭಯಪಡಬೇಡಿ. ಮೊಬೈಲ್ನಲ್ಲಿ ಸೈರನ್ ಇದು ಸರ್ಕಾರದ ಎಮರ್ಜೆನ್ಸಿ ಟೆಸ್ಟ್. ಎಲ್ಲ ಮೊಬೈಲ್ನಲ್ಲೂ ಸೈರನ್ ಅಬ್ಬರ. ಅಲರ್ಟ್ ಆದೇಶ ಪರೀಕ್ಷಾರ್ಥವಾಗಿ ಎಲ್ಲರ ಮೊಬೈಲ್ಗೆ NDMA ಎಚ್ಚರಿಕೆ ಮೆಸೇಜ್ ಅನ್ನ ರವಾನೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಮುಂದಾಗಲಾಗಿದ್ದು, ತುರ್ತು ಪರಿಸ್ಥಿತಿಯಲ್ಲಿ ಜನರನ್ನ ಎಚ್ಚರ ಮಾಡೋದಕ್ಕೆ ಈ ಅಲರ್ಟ್ ಸಂದೇಶವನ್ನ ನೀಡಲಿಕ್ಕೆ ಮುಂದಾಗಲಾಗಿದ್ದು, ಪರೀಕ್ಷಾರ್ಥವಾಗಿ ಎಲ್ಲರ ಮೊಬೈಲ್ಗೆ NDMA ಎಚ್ಚರಿಕೆ ಮೆಸೇಜ್ ಬರುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಜನರನ್ನ ಎಚ್ಚರಿಸಲು ಈ ಹೈಟೆಕ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಂಟರ್ನೆಟ್ ಇಲ್ಲದೆ ಇದ್ರೂ ಬರುತ್ತೆ ಈ ಅಲರ್ಟ್ ಮೆಸೇಜ್. NDMA ಅಂದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ. ಪ್ರಮುಖವಾಗಿ ಸಾರ್ವಜನಿಕರು ಭಯಪಡುವ ಅಗತ್ಯ ಇಲ್ಲ. ಈ ಅಲರ್ಟ್ ಮೆಸೇಜ್ ಅನ್ನು ನೀಡ್ತಾ ಇರುವಂತದ್ದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ. ಹಾಗಾಗಿ ಮೊಬೈಲ್ನಲ್ಲಿ ಸೈರನ್ ಮೊಳಗಿದಂತಹ ಸಂದರ್ಭದಲ್ಲಿ ಭಯಪಡುವಂತಹ ಅಗತ್ಯ ಇಲ್ಲ. ಪರೀಕ್ಷಾರ್ಥವಾಗಿ ಎಲ್ಲರ ಮೊಬೈಲ್ಗೆ NDMA ಎಚ್ಚರಿಕೆ ಮೆಸೇಜ್ ಬರುತ್ತೆ. ಯಾವುದೋ ಅಲಾರಾಮ್ ಹೊಡಿತಾ ಇದೆಯಲ್ಲ, ಶಬ್ದ ಬರ್ತಾ ಇದೆಯಲ್ಲ ಅಂತ ಈ ಸಂದರ್ಭದಲ್ಲಿ ಆತಂಕ ಪಡುವಂತಿಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಬರುವಂತಹ ಒಂದು ಅಲರ್ಟ್ ಸಂದೇಶ ಇದು. ಇದು ಈ ಶಬ್ದ ತುರ್ತು ಪರಿಸ್ಥಿತಿಯಲ್ಲಿ ಜನರನ್ನ ಎಚ್ಚರಿಸೋದಕ್ಕೆ ಈ ಹೈಟೆಕ್ ವ್ಯವಸ್ಥೆ. ಇಂಟರ್ನೆಟ್ ಇಲ್ಲದೆ ಇದ್ರೂ ಕೂಡ ಈ ಅಲರ್ಟ್ ಮೆಸೇಜ್ ಬರುತ್ತೆ. ಸಾಮಾನ್ಯವಾಗಿ NDMA ಅಂದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಈ ಅಲರ್ಟ್ ಮೆಸೇಜ್ ಅನ್ನ ನೀಡ್ತಾ ಇದೆ. ಹಾಗಾಗಿ ಸಾರ್ವಜನಿಕರು ಭಯಪಡುವ ಅಗತ್ಯ ಇಲ್ಲ. ನೀವು ಬೇರೆ ಬೇರೆ ದೇಶಗಳಲ್ಲಿ ಯುದ್ಧ ಕಾಲದಲ್ಲಿ ಅಥವಾ ತುರ್ತು ಸನ್ನಿವೇಶದ ಸಂದರ್ಭದಲ್ಲಿ ಅಥವಾ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಈಗೇನು ಸೈರನ್ ಮೊಳಗಿಸೋದಕ್ಕೆ ಮುಂದಾಗಿದೆ ಎಲ್ಲ ಮೊಬೈಲ್ನಲ್ಲೂ, ಇದು ಬೇರೆ ಬೇರೆ ಎಲ್ಲ ದೇಶಗಳಲ್ಲೂ ಕೂಡ ಲಭ್ಯ ಇರುವಂಥದ್ದು. ಪರೀಕ್ಷಾರ್ಥವಾಗಿ ಈಗ ಭಾರತದಲ್ಲೂ ಎಲ್ಲರ ಮೊಬೈಲ್ಗೆ ಈ ಒಂದು NDMA ಅಂದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಅಲರ್ಟ್ ಮೆಸೇಜ್ ಬರುತ್ತೆ. ಹಾಗಾಗಿ ಅಲರ್ಟ್ ಮೆಸೇಜ್ ಬಂದ್ಬಿಡ್ತು, ಇದೇನೋ ಸೌಂಡ್ ಆಗ್ತಾ ಇದೆ, ಇಂಟರ್ನೆಟ್ ಇಲ್ಲದೆ ಇದ್ರೂ ಕೂಡ ಸೌಂಡ್ ಆಗ್ತಾ ಇದೆಯಲ್ಲ ಅಂತ ಭಯ ಪಡಬೇಕಾದಂಥ ಅಗತ್ಯ ಇಲ್ಲ. ಇದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಈ ಅಲರ್ಟ್ ಮೆಸೇಜ್ ಅನ್ನು ನೀಡಲಾಗ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸಂತೋಷ್ ಅವರಿಂದ. ಸಂತೋಷ್, ಸಾಮಾನ್ಯವಾಗಿ ಬೇರೆ ಬೇರೆ ದೇಶಗಳಲ್ಲಿ ಯುದ್ಧ ಕಾಲ ಇರಬಹುದು, ತುರ್ತು ಸಂದರ್ಭದಲ್ಲಿ ಈ ಅಲಾರಾಮ್ ಮೊಳಗುವಂಥದ್ದು ಇವೆಲ್ಲವೂ ನಾವು ನೋಡ್ತಾ ಇರ್ತೀವಿ. ಸೊ ಇಲ್ಲಿ ಭಾರತ ಸರ್ಕಾರ ಅಥವಾ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಾರ್ವಜನಿಕರನ್ನ ಎಚ್ಚರಿಸುವಂತಹ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಈ ಅಲಾರಾಮ್ ಮೊಳಗಿಸುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿದೆ ಅಂತ? ವಸಂತ್ ಕುಮಾರ್, ಈಗಾಗಲೇ ನೀವು ಕೂಡ ನಿಮ್ಮ ನೀವು ಕೂಡ ನೋಡಿದ್ರಿ. ಜೊತೆಗೆ ಇಡೀ ಭಾರತದ ಜನ ಒಂದು ಕ್ಷಣ ತಮ್ಮ ಮೊಬೈಲ್ನಲ್ಲಿ ಈ ಒಂದು ಅಲರ್ಟ್ ಮೆಸೇಜ್ ಬರ್ತಾ ಇದ್ದಂತೆ, ಜೊತೆಗೆ ಫೋನ್ ತನ್ನಷ್ಟಕ್ಕೆ ತಾನೇ ಆ ಒಂದು ಎಚ್ಚರಿಕೆ ಸಂದೇಶವನ್ನು ಓದ್ತಾ ಇರುವಂಥದ್ದನ್ನು ನೋಡಿ ಎಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದು ಸುಳ್ಳಲ್ಲ. ಆದರೆ ಯಾರು ಕೂಡ ಭಯ ಪಡುವಂತಹ ಅಗತ್ಯತೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಈಗಾಗಲೇ ಹಲವಾರು ದಿನಗಳ ಹಿಂದಿನಿಂದಲೇ ಮಾಹಿತಿಗಳನ್ನು ಕೊಟ್ಟಿತ್ತು. ನೋಡಿ, ಈಗಾಗಲೇ ನಾವು ಇಡೀ ದೇಶದಾದ್ಯಂತ ಹಲವಾರು ತುರ್ತು ಪರಿಸ್ಥಿತಿಗಳನ್ನು ಎದುರಿಸಿದ್ವಿ, ಜೊತೆಗೆ ಯುದ್ಧದಂತಹ ಪರಿಸ್ಥಿತಿಯನ್ನು ಕೂಡ ಎದುರಿಸಿದ್ವಿ. ಆ ಸಂದರ್ಭದಲ್ಲಿ ಸೈರನ್ಗಳು ಮೊಳಗಿದ್ದನ್ನೂ ಕೂಡ ಈಗಾಗಲೇ ನಾವು ಕೇಳಿ ಆಗಿದೆ. ಯಾಕಂದ್ರೆ ಯುದ್ಧದ ಪರಿಸ್ಥಿತಿಯನ್ನು ನಾವು ಈವರೆಗೆ ಕಂಡಿರಲಿಲ್ಲ. ಆದರೆ ಆ ಒಂದು ಯುದ್ಧದ ಪರಿಸ್ಥಿತಿಯಲ್ಲೂ ಕೂಡ ಯಾವ ರೀತಿ ಸೈರನ್ಗಳು ಮೊಳಗತ್ತೆ ಅನ್ನುವಂಥದ್ದನ್ನು ಕೂಡ ಪ್ರಾಯೋಗಿಕವಾಗಿ ನೋಡಿದ್ವಿ. ಆದರೆ ಇದಾದ ನಂತರ ಈಗ ಟೆಕ್ನಾಲಜಿ ತುಂಬ ಹೈಟೆಕ್ ಆಗಿರುವಂತಹ ದಿನಮಾನದಲ್ಲಿ ಈ ಒಂದು ಮೊಬೈಲ್ ಏನಿದೆ ಇದನ್ನೇ ಬಳಕೆ ಮಾಡಿಕೊಂಡು ಪ್ರತಿಯೊಬ್ಬರ ಮೊಬೈಲ್ನಲ್ಲೂ ಕೂಡ ಆ ಸಂದೇಶವನ್ನು ಓದುವ ನಿಟ್ಟಿನಲ್ಲಿ ಅವರಿಗೆ ಅವರದ್ದೇ ಆದಂತಹ ಭಾಷೆಯಲ್ಲಿ ಸ್ಥಳೀಯ ತುರ್ತು ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಳಿಸಿಕೊಡೋದಕ್ಕಂತ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸ್ಯಾಚೆತ್ ಅನ್ನುವಂತಹ ಒಂದು ಕೋಡಿಂಗ್ ಸಿಸ್ಟಮ್ ಅನ್ನು ಈಗಾಗಲೇ ಡೆವಲಪ್ಮೆಂಟ್ ಮಾಡಿಕೊಂಡಿದೆ. ಈ ಒಂದು ಸಿಸ್ಟಮ್ ಅನ್ನು ನಾವು ನೋಡಿದಾಗ, ಈ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಈಗಾಗಲೇ ವಿಶ್ವದ ಅನೇಕ ದೇಶಗಳು ಇದನ್ನ ಬಳಕೆ ಮಾಡ್ತಾ ಇದ್ದಾವೆ. ವಿಶ್ವದ ಅನೇಕ ದೇಶಗಳಲ್ಲಿ ನೇರವಾಗಿ ಅವರ ಮೊಬೈಲ್ ಫೋನ್ಗೆ ನೋಡಿ, ತುರ್ತು ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಇಂಟರ್ನೆಟ್ ಇರಲಿ ಅಥವಾ ಇಲ್ಲದೆ ಇರಲಿ, ಅಥವಾ ಏನು ಸಿಗ್ನಲ್ಗಳು ಇರಲಿ ಅಥವಾ ಇಲ್ಲದೆ ಇರಲಿ, ಅಂತಹ ಒಂದು ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಸ್ವಲ್ಪ ಒಂದು ನೆಟ್ವರ್ಕ್ ಸಿಕ್ಕರೂ ಕೂಡ ಸಾಕು, ಅವರ ಮೊಬೈಲ್ ಫೋನ್ನ ಸ್ಕ್ರೀನ್ ಪರದೆ ಮೇಲೆ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನಿಸಬಹುದು. ಜೊತೆಗೆ ಆ ಎಚ್ಚರಿಕೆ ಸಂದೇಶವನ್ನು ಸ್ಥಳೀಯ ಭಾಷೆಗಳಲ್ಲಿ ಅವರಿಗೆ ಓದಿ ತಿಳಿಸಬಹುದು. ಇಂತಹ ಒಂದು ಟೆಕ್ನಾಲಜಿಯನ್ನು ರಾಷ್ಟ್ರೀಯ ತುರ್ತು ಪ್ರಾಧಿಕಾರ ಏನಿದೆ ಅದು ಈಗಾಗಲೇ ಡೆವಲಪ್ಮೆಂಟ್ ಮಾಡಿಕೊಂಡಿದೆ. ನೋಡಿ, 11 ಗಂಟೆ 45 ನಿಮಿಷಕ್ಕೆ ಇವತ್ತು ದೆಹಲಿಯಲ್ಲಿ
ಮೊಟ್ಟ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಆರಂಭ ಆಗುತ್ತೆ. ಅದಾದ ನಂತರದಲ್ಲಿ ಹಂತ ಹಂತವಾಗಿ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಕೋಟ್ಯಾಂತರ ಜನರ ಮೊಬೈಲ್ ಫೋನ್ಗಳಲ್ಲಿ ಏಕಕಾಲಕ್ಕೆ ಈ ಒಂದು ಎಚ್ಚರಿಕೆ ಸಂದೇಶ ಮೊಬೈಲ್ ಸ್ಕ್ರೀನ್ ಮೇಲೆ ತೆರೆದುಕೊಳ್ತು. ಜೊತೆಗೆ ಒಂದು ಅಲರ್ಟ್ ಮೆಸೇಜ್ ಅನ್ನ ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಓದೋದಕ್ಕೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಯಾರಿಗೆ ಗೊತ್ತಿರಲಿಲ್ಲ, ಅವರು ಕೂಡ ಒಂದು ಕ್ಷಣ ಶಾಕ್ ಆಗಿದ್ರು. ಯಾಕಪ್ಪ ನಮ್ಮ ಮೊಬೈಲ್ ಫೋನು ಈ ರೀತಿಯಾಗಿ ಸೌಂಡ್ ಮಾಡ್ತಾ ಇದೆ ಅಂತ ಅನೇಕರು ಶಾಕಿಗೆ ಒಳಗಾಗಿದ್ದಂಥದ್ದು ಸುಳ್ಳಲ್ಲ. ಆದರೆ ಯಾರು ಕೂಡ ಭಯ ಪಡುವಂತಹ ಅಗತ್ಯತೆ ಇಲ್ಲ. ಇದನ್ನ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಯಾವ ಕಾರಣಕ್ಕೋಸ್ಕರ ಡೆವಲಪ್ಮೆಂಟ್ ಮಾಡ್ತು ಅಂತ ನೋಡೋದಾದ್ರೆ, ನೋಡಿ, ಈಗಾಗಲೇ ನಾವು ಯುದ್ಧದಂತಹ ಒಂದು ಪರಿಸ್ಥಿತಿಯನ್ನ ಎದುರಿಸಿದ್ವಿ. ಮತ್ತೊಂದು ಕಡೆಯಲ್ಲಿ ಆ ಪ್ರವಾಹದಂತಹ ಪರಿಸ್ಥಿತಿಗಳನ್ನ ಈಗಾಗಲೇ ಎದುರಿಸ್ತಾ ಇದ್ವಿ. ಹಲವಾರು ರಾಜ್ಯಗಳಲ್ಲಿ ಆ ನೆಟ್ವರ್ಕ್ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಕನೆಕ್ಟ್ ಮಾಡೋದಕ್ಕೆ, ಅಂದ್ರೆ ಅಲ್ಲಿಯ ತುರ್ತು ಪರಿಸ್ಥಿತಿಗಳನ್ನ ಹೇಳೋದಕ್ಕೆ, ಅಂದ್ರೆ ಯಾವ ಭಾಗಕ್ಕೆ ಹೋಗಬೇಕು, ಯಾವ ಭಾಗಕ್ಕೆ ಹೋಗಬಾರದು, ಅಥವಾ ಸರ್ಕಾರ ಯಾವ ಒಂದು ಕ್ರಮಗಳನ್ನ ಕೈಗೊಳ್ತಾ ಇದೆ, ಇದನ್ನ ತಿಳಿಸೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮಾಧ್ಯಮಗಳು ಇರ್ತಾ ಇರಲಿಲ್ಲ. ಹೀಗಾಗಿ ಆ ಸಂದರ್ಭದಲ್ಲಿ ಈ ಒಂದು ಶಾಚಿತನ್ನ ಬಳಕೆ ಮಾಡಿಕೊಂಡು ಅವರಿಗೆ ತುರ್ತು ಸಂದೇಶಗಳನ್ನು ರವಾನೆ ಮಾಡೋದಕ್ಕೆ ಅಂತ ಈ ಒಂದು ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಧನ್ಯವಾದ ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.